ಸ್ನೇಹಿತರೆ ನಮಸ್ಕಾರ. ಮನಸ್ಸು ಜಗತ್ತಿನ ಕಿಟಕಿಯಾಗಿದೆ. ದ ಮೈಂಡ್ ಇಸ್ ದ ವಿಂಡೋ ಆಫ್ ದ ವರ್ಲ್ಡ್. ಯಾಕೆ ಈ ವಿಷಯ, ಮನಸ್ಸಿನ ಮಹತ್ವದ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದೆ. ಮನಸ್ಸನ್ನ ಕಡೆಗೆ ನೀವೆಲ್ಲ ಗಮನ ಕೊಡಬೇಕು. ಮನಸ್ಸು ಮತ್ತು ಮನೋಭಾವಕ್ಕೂ ಸಂಬಂಧ ಇದೆ. ಮನಸ್ಸಿನಿಂದ ಹಲವು ವಿಚಾರಗಳು ನಾವು ನಮ್ಮ ಜೀವನದಲ್ಲಿ ಜ್ಞಾಪಕ ಶಕ್ತಿಯಿಂದ ಹಿಡಿದು ಇಡೀ ನಮ್ಮ ಬದುಕು ನಿರಂತರವಾಗಿ ಸಾಗಬೇಕಂದ್ರೆ ಎಲ್ಲೋ ಒಂದು ಕಡೆ ಒಂಥರ ಎಲೆಕ್ಟ್ರಿಸಿಟಿ ವರ್ಡ್ಸಲ್ಲಿ ಹೇಳೋದಾದರೆ ಮೈನ್ ಸ್ವಿಚ್ ಇದ್ದಂಗೆ ಅಂತ ನನಗನ್ನಿಸ್ತದೆ. ನಿಮಗೆಲ್ಲ ಏನನ್ಸುತ್ತೆ ಅಂತ ಕೇಳೋಣ. ಮೊದಲನೇದಾಗಿ ಕಟ್ಟೆ ಸ್ವಾಮಿ ಮಾತಾಡಿಸ್ತಾನೆ. ಏನು ಹೇಳ್ತಾರೆ ಕಟ್ಟೆ ಸ್ವಾಮಿ? ಎಲ್ರಿಗೂ ನಮಸ್ಕಾರ. ಇಂದು ನಾವು ಮಾತನಾಡಿರುವ ವಿಷಯ ಮನಸ್ಸು ಜಗತ್ತಿನ ಕಿಟಕಿಯಾಗಿದೆ. ನೋಡಿ, ಈಗ ನಾವು ಜಗತ್ತು ಹೇಗೆ ನೋಡ್ತೀವಿ ಅದು ನಿಜವಾಗಿ ಅದಕ್ಕಿಂತ ಹೆಚ್ಚು ನಮ್ಮ ಮನಸ್ಸು ಅದನ್ನೇ ಪ್ರತಿಬಿಂಬಿಸ್ತಾ ಇರ್ತದೆ. ಇದರ ಅರ್ಥ ನಾವು ನೋಡೋದಾದ್ರೆ, ಈ ಒಂದು ಕಿಟಕಿ ಮೂಲಕ ನಾವು ಹೊರಗಿನ ದೃಶ್ಯ ನಾವು ನೋಡ್ಬೇಕಂದ್ರೆ ಆ ಕಿಟಕಿಯಲ್ಲಿ ಸ್ವಲ್ಪ ಧೂಳು ಕುಂತಿರ್ತದೆ. ಆಗ ಅದನ್ನು ನಾವು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುವುದಿಲ್ಲ. ಆಗ ಆಗ ನಮ್ಮ ಮನಸ್ಸು ಶುದ್ಧವಾಗಿದ್ರೆ ಜಗತ್ತು ಕೂಡ ಸುಂದರವಾಗಿ ಕಾಣ್ತದಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಮನಸ್ಸು ಕೋಪ, ಅಸೂಯೆ, ದ್ವೇಷದಿಂದ ತುಂಬಿದ್ರೆ ಜಗತ್ತು ಕೂಡ ಕಠಿಣವಾಗಿ ನಮಗೆ ಕಾಣ್ತದೆ. ಮನಸ್ಸು ಶಾಂತವಾಗಿದ್ರೆ ಜಗತ್ತು ಕೂಡ ಶಾಂತವಾಗಿಯೇ ಕಾಣ್ತದೆ, ಅದರ ಅನುಭವ ಕೂಡ ಆಗ್ತದೆ. ಈಗ ಉದಾಹರಣೆಗೆ ಒಂದು ನಾವು ತೆಗೆದುಕೊಳ್ಳಬೇಕಾದ್ರೆ, ಒಬ್ಬ ವ್ಯಕ್ತಿ ಸಂತೋಷದಲ್ಲಿ ಇದ್ರೆ ಮಳೆ ಬಂದ್ರು ಕೂಡ ಅವನಿಗೆ ಒಂದು ಆನಂದ ಆಗ್ತದೆ. ಅದೇ ದುಃಖದಲ್ಲಿರುವ ವ್ಯಕ್ತಿಗೆ ಅದೇ ಮಳೆ ಬೇಸರವಾಗಿ ಕಾಣಬಹುದು. ಮಳೆ ಒಂದೇ ಆದ್ರೆ ಅನುಭವ ಬೇರೆ ಬೇರೆ ಅಷ್ಟೇ. ಹಾಗಾಗಿ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಮನಸ್ಸು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಓಕೆ, ರಾಜೇಂದ್ರ ಅವರೇ, ತಮ್ಮ ಅನಿಸಿಕೆ ತಿಳಿಸಿ. ಮನಸ್ಸು ಜಗತ್ತಿನ ಕಿಟಕಿಯಾಗಿದೆ. ಹೌದು, ಇದು ತುಂಬಾ ಉತ್ತಮವಾದ ಸಬ್ಜೆಕ್ಟ್. ಮನಸ್ಸು ನಾವು ಏನೇ ಯೋಚನೆ ಮಾಡ್ಬೇಕಾದ್ರೂ ಮನಸ್ಸಿನಿಂದನೇ ಯೋಚನೆ ಮಾಡೋದು. ನಮ್ಮಲ್ಲಿ ಮನೋಭಾವ ಆಲ್ರೆಡಿ ಫಿಕ್ಸ್ ಆಗಿದೆ. ಈಗ ಒಬ್ಬ ಪರ್ಸನ್ನ ನಾವೆಲ್ಲರೂ ಮೀಟ್ ಮಾಡಿದ್ರ ಅವನ ಬಗ್ಗೆ ನಾವು ಮೊದಲೇ ಅವನ ಪರ್ಸೆಪ್ಷನ್ ಬಿಲ್ಡ್ ಮಾಡಿದ್ರ ಅದೇ ಕಿಟಕಿಯಿಂದ ನಾವು ಅವನ್ನ ನೋಡ್ತೀವಿ. ಯಾವುದೇ ಕಾರಣಕ್ಕೂ ಅವನ್ನ ಚೇಂಜ್ ಆಗಲ್ಲ. ಸೊ ಇವಾಗ ಪರ್ಸನ್ ಅವನು ಒಳ್ಳೆಯವನಲ್ಲ, ಅವನು ತುಂಬಾ ಮೋಸ ಮಾಡ್ತಾನೆ ಅಂತ ನಾವು ಪರ್ಸೆಪ್ಷನ್ ಆಗಿ ನಾವು ಬಿಲ್ಡ್ ಮಾಡ್ಕೊಂಡಿದ್ರ ಅವನು ಎಷ್ಟೇ ಒಳ್ಳೆಯವನಾಗಿ ಆಮೇಲೆ ಬದಲಾಗಿದ್ರು ನಾವು ಅವನ್ನ ಅದೇ ದೃಷ್ಟಿಯಿಂದ ನೋಡ್ತೀವಿ. ಇಟ್ ಲೈಕ್ ಒಬ್ಬ ಕಳ್ಳನಾಗಿದ್ದವನು ಅವನು ಶಿಕ್ಷೆ ಅನುಭವಿಸಿ ಪಶ್ಚಾತ್ತಾಪ ಬಂದು ಪುನಃ ಅವನು ಒಳ್ಳೆ ದೃಷ್ಟಿಯಿಂದ ಸಮಾಜದಲ್ಲಿ ಬದುಕ್ತಾ ಇರ್ತಾನೆ. ಬಟ್ ನಾವು ನೋಡೋ ದೃಷ್ಟಿ ಯಾವಾಗ್ಲೂ ನಮ್ಮ ಮನಸ್ಸಿನಿಂದ ನೋಡಿದಾಗ ಅದೇ ದೃಷ್ಟಿಲಿದ್ದಾಗ ನಾವು ಅವನ್ನ ಕಳ್ಳನ ಥರನೇ ನೋಡ್ತೀವಿ. ಸೊ ಇದನ್ನ ನಾವು ಪರಿವರ್ತನೆ ಮಾಡ್ಬೇಕಂದ್ರೆ ನಾವು ಓಪನ್ ಮೈಂಡ್ನೆಸ್ ಇರಬೇಕು. ಮನಸ್ಸನ್ನ ಬಿಚ್ಚಿ ನಿಜವಾದ ಅರ್ಥವನ್ನು ತಿಳ್ಕೊಬೇಕಾದ್ರೆ ಮನಸ್ಸಿನಿಂದ ಆಚೆ ಬಂದು ನೋಡ್ಬೇಕಾಗ್ತದೆ. ಓಕೆ, ಎಸ್. ನಮ್ಮ ಜೊತೆ ವಿಕಾಸ್ ಇದ್ದಾರೆ. ವಿಕಾಸ್, ತಮ್ಮ ಅನಿಸಿಕೆ ತಿಳಿಸಿ. ನಮಸ್ಕಾರಗಳು ಸರ್. ಇವತ್ತಿನ ನೀವು ಚರ್ಚಾ ವಿಷಯ ನಮಗೆ ಕೊಟ್ಟಿರೋದು ಮನಸ್ಸೇ ಜಗತ್ತಿನ ಕಿಟಕಿ ಅಂತ ಹೇಳ್ಬೋದು. ನಮ್ಮ ಮನಸ್ಸು ಒಂದು ಕಿಟಕಿ ಅಂತೆ. ಕಿಟಕಿ ಸ್ವಚ್ಛವಾಗಿದ್ದರೆ ಹೊರಗಿನ ದೃಶ್ಯ ಸ್ಪಷ್ಟವಾಗಿ ಕಾಣ್ತದೆ, ಹೊದಿಕೆ ಆಗಿರೋ ತರ ಇಲ್ಲ ಅಂದ್ರೆ ಮೊಸ್ಕಾಗಿ ಕಾಣ್ತದೆ. ಅದೇ ರೀತಿ ನಮ್ಮ ಮನಸ್ಸನ್ನು ಸಕಾರಾತ್ಮಕ ಭಾವನೆಗಳಿದ್ರೆ ಪ್ರಪಂಚವು ನಮಗೆ ಸುಂದರವಾಗಿ ಮತ್ತು ಅವಕಾಶಗಳು ಕೂಡಿರುವಂತೆ ಕಾಣುತ್ತದೆ ಸರ್. ನಮ್ಮ ಮನಸ್ಸು ನಕಾರಾತ್ಮಕವಾಗಿದ್ದರೆ ಒಂದ್ ರೀತಿ ಭಯ, ದ್ವೇಷ, ಇಲ್ಲ ಪ್ರಪಂಚದ ಕತ್ತಲೆ ಮತ್ತು ಕಷ್ಟಗಳಿಂದ ಕೂಡಿದೆ ಅಂತ ನಮಗೆ ಭಾಸವಾಗುತ್ತದೆ. ಜಗತ್ತು ಹೇಗಿದೆಯೋ ಹಾಗೆ ನಮ್ಗೆ ಕಾಣುವುದಿಲ್ಲ. ನಮ್ಮ ಮನಸ್ಸು ಅದನ್ನ ಹೇಗೆ ಅರ್ಥೈಸುತ್ತದೋ ಹಾಗೆ ನಾವು ಕಾಣ್ತೀವಿ. ಅಂದ್ರೆ ಜಗತ್ತಿನಲ್ಲಿ ಯಾವುದು ಒಳ್ಳೆಯದಲ್ಲ, ಅದು ಕೆಟ್ಟದಲ್ಲ. ನಮ್ಮ ಆಲೋಚನೆ ಅದನ್ನು ಒಳ್ಳೆ ಕೆಟ್ಟದ ಯಾವುದು ಅಂತ ತೋರಿಸುತ್ತದೆ. ನಮ್ಮ ಮನಸ್ಸು ನಮ್ಮ ಸುತ್ತಲಿನ ಪ್ರಪಂಚದ ದರ್ಶನವನ್ನು ನಿರ್ಧರಿಸುತ್ತದೆ ಸರ್. ಆದ್ದರಿಂದ ನಮ್ಮ ಮನಸ್ಸನ್ನು ಸ್ವಚ್ಛವಾಗಿ ಮತ್ತು ಸಕಾರಾತ್ಮಕವಾಗಿ ಇಟ್ಟುಕೊಳ್ಳುವುದು ನಮ್ಮ ಅತ್ಯಗತ್ಯ ಅಂತ ಹೇಳಿ ನನ್ನ ಮಾತಿನೊಂದಿಗೆ ಧನ್ಯವಾದಗಳು ಸರ್. ಓಕೆ, ಎಸ್. ವೀರನ್ಮಪ್ಪ ಅವರು ಏನು ಹೇಳ್ತಾರೆ, ಡಾಕ್ಟ್ರು? ನಮಸ್ಕಾರ ಸರ್. ಮನಸ್ಸು ಜಗತ್ತಿನ ಕಿಟಕಿಯಾಗಿದೆ. ಅಂದರೆ ನಾವು ಒಳಗಡೆ ಕೂತ್ಕೊಂಡು ಹೊರಗಡೆ ಪರಿಸರವನ್ನು ನೋಡಿದರೆ ಹೇಗೆ ಕಾಣುತ್ತೋ, ಅಂದರೆ ನಮ್ಮ ಕಣ್ಣಿಗೆ ನಾವು ಯಾವ ಥರ ನೋಡ್ತೀವೋ, ಕಣ್ಣಿಂದ ಯಾವ ಥರ ನೋಡ್ತಾ ಅದನ್ನು ನಾವು ಭಾವಿಸ್ತೀವಿ ಅದನ್ನು. ಅಂದರೆ
ಒಬ್ಬನು ಒಬ್ಬ ಯದ್ಭಾವಂ ತದ್ಭವತಿ ಅಂತ ಹೇಳ್ತೇವೆ. ನಮ್ಮ ಮನಸ್ಸಿನಲ್ಲಿ ಏನಿರುತ್ತದೋ ಅದು ನಮ್ಮ ಭಾವವನ್ನು ಭಾವಿಸಿದಾಗ ನಾವು ಅದರಂತೆ ಹಾಕ್ತೀವಿ. ಸ್ಪಷ್ಟ ಕಲ್ಪನೆ ಮತ್ತು ಸ್ಪಷ್ಟ ಭಾವನೆಯಿಂದ ಕೂಡಿದಾಗ ನಾವು ಏನಾದರೂ ಒಂದು ಸಾಧನೆ ಮಾಡೋಕ್ಕಾಗುತ್ತೆ. ಹಾಗೂ ಅದನ್ನು ಸಕಾರಾತ್ಮಕವಾಗಿ ಚಿಂತನೆ ಮಾಡಿದಾಗ ನಮ್ಮ ಒಂದು ಭಾವದಲ್ಲಿ ಸಕಾರಾತ್ಮಕತೆಯನ್ನು ಕೂಡಿದಾಗ ಅದನ್ನು ಒಂದು ಒಳ್ಳೆ ಸೀಡ್ಸ್ ಹಾಕಿದಾಗ ಒಳ್ಳೆ ಬೆಳೆಯನ್ನು ಬೆಳೆಯಬಹುದು. ಅಂದರೆ ನಾವು ಮನಸ್ಸಿನಲ್ಲಿ ಯಾವ ಥರ ಯೋಚನೆ ಮಾಡ್ತೀವೋ ಅದನ್ನೇ ಭಾವಿಸಿದಲ್ಲಿ ಅದು ನಾವು ಹೊರಗಡೆ ಪ್ರಪಂಚದಲ್ಲಿ ನೋಡ್ತೀವಿ. ಅಂದರೆ ನಾವು ಕಿಟಕಿಯನ್ನು ಕಿಟಕಿ ಪಾರದರ್ಶಕತೆಯಿಂದ ಕೂಡಿದಾಗ ನಾವು ಹೊರಗಿನ ಪರಿಸರವನ್ನು ಸ್ವಚ್ಛವಾಗಿ ನೋಡ್ತೇವೆ. ಅದೇ ಥರನ ನಾವು ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡಾಗ ನಾವು ಹೊರಗಡಿನ ಪರಿಸರವನ್ನು ಚೆನ್ನಾಗೇ ನೋಡ್ತೇವೆ. ಮನೆಯವ ಮನುಷ್ಯನಾಂ ಕಾರಣ ಬಂಧ ಮೋಕ್ಷಯೋ ಅಂತ ಹೇಳ್ತೇವೆ. ಮನಸ್ಸಿನಲ್ಲಿ ನಾವು ಏನು ಕಲ್ಪನೆ ಮಾಡ್ಕೊತೇವೆ, ಏನು ಭಾವಿಸ್ತೇವೆ, ಹೃದಯದಲ್ಲಿ ಏನು ಭಾವಿಸ್ತೇವೆ ಅದನ್ನೇ ನಾವು ಮುಂದೆ ಜಗತ್ತಿನಲ್ಲೂ ನೋಡ್ತಕ್ಕಂಥದ್ದು. ಹಾಗಾಗಿ ನಾವು ಶುದ್ಧ ಭಾವನೆ, ಒಳ್ಳೆ ಕಲ್ಪನೆ ಮತ್ತು ಒಳ್ಳೆ ಭಾವನೆ ಇದ್ದಾಗ ನಾವು ನಮ್ಮ ಒಂದು ಜಗತ್ತಿನ ಒಂದು ಸೃಷ್ಟಿ ಅಂತ ಹೇಳ್ಬೋದು. ಇದನ್ನ ಒಳ್ಳೆ ಕಲ್ಪನೆ ಒಳ್ಳೆ ಭಾವನೆಯಿಂದ ಕೂಡಿದಾಗ ನಮ್ಮ ಸೃಷ್ಟಿ ಸಿದ್ಧತೆಯಿಂದ ಕೂಡಿರುತ್ತದೆ ಅಂತ ಹೇಳ್ಬೋದು. ಓಕೆ, ಶ್ರೀನಿವಾಸ ಮೂರ್ತಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿ. ಎಲ್ರಿಗೂ ನಮಸ್ಕಾರ. ಮನಸ್ಸು ಜಗತ್ತಿನ ಕಿಟಕಿಯಾಗಿದೆ. ಮನಸ್ಸು ಎಂಬುದು ನಮ್ಮೊಳಗಿನ ಒಂದು ಕಿಟಕಿ. ಆ ಕಿಟಕಿಯ ಮೂಲಕವೇ ನಾವು ಜಗತ್ತನ್ನ ನೋಡಬೇಕು. ನಮ್ಮ ಮನಸ್ಸು ಹೇಗಿರುತ್ತೋ ಹಾಗೆ ನಾವು ಜಗತ್ತನ್ನ ನೋಡ್ತಾ ಇರ್ತೀವಿ. ಕಿಟಕಿ ಸ್ವಚ್ಛವಾಗಿದ್ರೆ ಜಗತ್ತು ಸುಂದರವಾಗಿ ಕಾಣುತ್ತದೆ. ಕಿಟಕಿಯಲ್ಲಿ ಏನಾದ್ರು ಧೂಳು ಕಸ ಏನಾದ್ರು ಕೂತಿದ್ರೆ ಜಗತ್ತು ಚೆನ್ನಾಗಿ ಕಾಣಲ್ಲ. ಜಗತ್ತು ಅನ್ನೋದು ಒಂದು ವಸ್ತುನಿಷ್ಠವಾಗಿರುತ್ತದೆ. ಆದ್ದರಿಂದ ನಾವು ನೋಡುವ ದೃಷ್ಟಿ ಹೇಗಿರುತ್ತೋ ಹಾಗೆ ಜಗತ್ತು ಕಾಣಿಸುತ್ತೆ. ಜಗತ್ತು ಸುಂದರವಾಗಿ ಕಾಣಬೇಕಾದ್ರೆ ನಮ್ಮ ಮನಸ್ಸನ್ನ ಶುದ್ಧವಾದ ಕಿಟಕಿಯಿಂದ ನೋಡ್ಬೇಕು. ಹಾಗಾಗಿ ಮನಸ್ಸು ನಮ್ಮ ಕಿಟಕಿ ಸ್ವಚ್ಛವಾಗಿದ್ದರೆ ಜಗತ್ತು ಸುಂದರವಾಗಿ ಕಾಣುತ್ತೆ ಅಂತ ನನ್ನ ಅಭಿಪ್ರಾಯವನ್ನ ತಿಳಿಸ್ತೀನಿ ಸರ್. ಓಕೆ, ಎಸ್. ನೆಕ್ಸ್ಟ್ ಶರಣ್ ಬಸಪ್ಪ ಅವರು ಇದ್ದಾರೆ ನಮ್ಮ ಜೊತೆ. ಶರಣ್ ಬಸಪ್ಪ, ಏನ್ ಹೇಳ್ತೀರಿ? ನಮಸ್ಕಾರ ಸರ್. ಮನಸ್ಸು ಜಗತ್ತಿನ ಕಿಟಕಿಯಾಗಿದೆ. ಮೆದುಳನ್ನು ನೋಡಬಹುದು ಸರ್, ಆದರೆ ಮನಸ್ಸು ನೋಡಲಾರೆ ಸರ್. ಮನಸ್ಸೆಂಬುದು ಆಲೋಚನಾ ತರಂಗಗಳ ಒಂದು ಪ್ರವಾಹ. ಇದಕ್ಕೆ ಒಂದು ರೂಪವಿಲ್ಲ ಸರ್. ಮೆದುಳು ಸ್ಥೂಲವಾದರೆ ಮನಸ್ಸು ಸೂಕ್ಷ್ಮವಾದದ್ದು. ಆಕಾರವಿರುವ ಮೆದುಳನ್ನು ನಾವು ಕೊಯ್ದು ಕೂಡ ನೋಡಬಹುದು ಸರ್, ಆದರೆ ಮನಸ್ಸನ್ನು ನೋಡಲಾರೆವು. ಎಲ್ಲಿ ನಮ್ಮ ಭಾವನೆಗಳು ಪುಟಿದೇಳುತ್ತವೆಯೋ ಅದು ಮನಸ್ಸು ಎಂದು ನಾವು ತಿಳಿಯಬಹುದು ಸರ್. ಅದು ಅನುಭೂತಿಗಳನ್ನು ಅನುಭವಿಸಿ ಅವುಗಳನ್ನು ಶರೀರದ ವಿವಿಧ ಅವಯವಗಳಿಗೆ ನರಗಳ ಮೂಲಕ ಕಳಿಸುವುದು ಇದರ ಕೆಲಸ ಸರ್. ಮೆದುಳು ಮಲಗಿದ್ದರೂ ಮನಸ್ಸಿಗೆ ವಿಶ್ರಾಂತಿಯಲ್ಲಿ ಇರುತ್ತೆ ಸರ್. ಯಾವಾಗಲೂ ಯಾವುದೋ ಒಂದು ಆಲೋಚನೆ ಬರುತ್ತಲೇ ಇರ್ತದೆ ಸರ್. ಭಾವನೆಗಳು ನಮ್ಮ ಮಾತುಗಳನ್ನು ಪ್ರಯತ್ನಗಳನ್ನು ಪ್ರಭಾವಿತಗೊಳಿಸಬಲ್ಲವು. ಮನಸ್ಸು ಎಷ್ಟು ಪ್ರಬಲವಾಗಿದೆ ಅಂದರೆ ನಮಗೆ ಬೇಕಾದೆಲ್ಲವನ್ನು ಸಾಧಿಸಿಕೊಳ್ಳಬಹುದು ಸರ್. ಈ ಮನಸ್ಸಿನ ಅಲ್ಪ ಸ್ವಲ್ಪ ಶಕ್ತಿಯನ್ನು ಕೂಡ ಯಾರೂ ಉಪಯೋಗಿಸಿಕೊಳ್ಳುವುದಿಲ್ಲ ಸರ್. ಯಾವುದೇ ಕೆಲಸವಿಲ್ಲದಾಗ ಚಂಚಲವಾಗಿರುವ ಈ ಮನಸ್ಸು ಒಂದು ಗುರಿ ಇರುವವರಿಗೆ ಇದು ಸಲ್ಲಿಸುವ ಸೇವೆ ಅಮೋಘವಾದದ್ದು ಸರ್. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ಸರ್. ನಮಸ್ಕಾರ. ನಮಸ್ಕಾರ. ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದೀರಿ. ಮನಸ್ಸು ಜಗತ್ತಿನ ಕಿಟಕಿಯಾಗಿದೆ. ದ ಮೈಂಡ್ ಈಸ್ ದ ವಿಂಡೋ ಟು ದ ವರ್ಲ್ಡ್. ನಿಮಗೇನನ್ಸುತ್ತೆ? ನೀವು ಕಾಮೆಂಟ್ ಮಾಡಿದ್ರೆ ನಮಗೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಮನಸ್ಸು, ನನಗನ್ಸುತ್ತೆ ಈ ಒಂದು ಪದದ ಬಗ್ಗೆ ದಿನಗಟ್ಟಲೆ ತಿಂಗಳುಗಟ್ಟಲೆ ಮಾತನಾಡಿದರೂ ಇನ್ನೂ ಬಾಕಿ ಉಳಿಯುವಂತಹ ವಿಷಯವಿದು. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸ್ಕೊಳ್ಬೇಕು. ಏನಂತೀರಿ? ಕಾಮೆಂಟ್ ಮಾಡಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿ. ಥ್ಯಾಂಕ್ ಯು.